ಹಲೋ ಹಾಯ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡೋದು ತೋರಿಸ್ತಾ ಇದ್ದೀನಿ. ಮಾವಿನಕಾಯಿ ಚಿತ್ರಾನ್ನ ಹೊಸ್ದಾಗಿ ಬೇರೆ ಥರ ರೀತಿಲಿ ಮಾಡ್ತಾಯಿದ್ದೀನಿ. ನೀವು ಮಾಡಿ ಚೆನ್ನಾಗಿರುತ್ತೆ, ಮಾಡಿ ನೋಡಿ, ಟ್ರೈ ಮಾಡಿ ನೋಡಿ. ನಾನು ಮಾವಿನಕಾಯಿನ ಫ್ರೆಶ್ ಆಗಿರೋ ಮಾವಿನಕಾಯಿ ಇದು ಕಿತ್ಕೊಬಂದಿದ್ದಾರೆ. ಅದು ಸೋನೆ ಇರುತ್ತಲ್ಲ ಅದರಿಂದ ತೊಳೆದಿಟ್ಟಿದ್ದೀನಿ. ಒನ್ ಟೈಮ್ ತೊಳ್ಕೊಂಡಿದ್ದೀನಿ. ಮತ್ತು ಎಡ್ಜ್ ಬಂದಿರುತ್ತಲ್ಲ ಅದು ಕೊನೆ ಬಂದಿರ್ತಲ್ಲ ಅದನ್ನು ತೆಗ್ದಾಕ್ಬಿಡ್ಬೇಕು. ಅದ್ರಲ್ಲಿ ಸೋನೆ ಇರುತ್ತೆ, ಅದರಿಂದ ನೀಟಾಗಿ ತೊಳ್ಕೊಳ್ಳಿ. ಅದು ಸೋನೆ ಎಲ್ಲ ಸೋರಿದ್ರೆ ಅಲರ್ಜಿ ಆಗುತ್ತೆ. ಅದರಿಂದ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ನನ್ನ ಮಗ ಮಾವಿನಕಾಯಿನ ತುರ್ಕೊಡ್ತಿದ್ದಾನೆ. ಅಮ್ಮ ನಾನು ತುರ್ಕೊಡ್ತೀನಿ ಅಂತ ಹೇಳಿ ನಾನು ಈರುಳ್ಳಿ ಕಟ್ ಮಾಡ್ತಿದ್ದೆ. ಅದಕ್ಕೆ ಕನ್ನಡಕ ಹಾಕ್ಕೊಬಿಟ್ಟು ಈರುಳ್ಳಿನ ಕಟ್ ಮಾಡಿ ಅಮ್ಮ ನೀವು ಅಂತೇಳಿ ಅವ್ನು ಕನ್ನಡಕ ಹಾಕ್ಕೊಂಡಿದ್ದಾನೆ. ಅವ್ನು ಮಾವಿನಕಾಯಿನ ತುರ್ಕೊಡ್ತಿದ್ದೆ, ನಾನು ಈರುಳ್ಳಿ ಕಟ್ ಮಾಡ್ಕೊತಿದ್ದೀನಿ. ನೀಟಾಗಿ ನಾನು 2 ಮಾವಿನಕಾಯಿ ಹಾಕಿದ್ದೀನಿ. ನೀಟಾಗಿ ತುರಿದಿಟ್ಟು ರೆಡಿ ಮಾಡಿಟ್ಟಿದ್ದಾನೆ. ತಗೊಳ್ಳಿ ಅಂತ ಕೊಟ್ಬಿಟ್ಟು ಅದು ಹೋದ. ನಾನಿವಾಗ ಮಸಾಲೆ ರೆಡಿ ನಾನು ಒಂದು 20 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿನ 2 ಹಾಕಿದ್ದೀನಿ ನಾನು. ಮತ್ತು ಕರ್ಬೇವಿನ ಸೊಪ್ಪು ಹಾಕಿ ಟೇಸ್ಟಿಯಾಗಿರುತ್ತೆ. ಅದ್ರ ಜೊತೆ ಸಾಂಬಾರು ಸೊಪ್ಪು ಮತ್ತು ಜೀರಿಗೆ ಆದಮೇಲೆ ಚಕ್ಕೆ ಹಾಕಿದ್ದೀನಿ. ಚಕ್ಕೆ ಜೊತೆ ಸ್ವಲ್ಪ ಅರಿಶಿನದ ಪುಡಿ ಹಾಕ್ಬಿಟ್ಟು ಇಷ್ಟು ಮಸಾಲೆನ ಹಾಕ್ಬಿಟ್ಟು ರುಬ್ಕೋಬೇಕು. ಯಾವಾಗಲೂ ಈ ಮಸಾಲೆಗಳಿಗೆ ಫುಲ್ ನೈಸ್ ರುಬ್ಕೋಬಾರ್ದು, ತರಿಯಾಗಿರಬೇಕು. ಇದ್ರ ಜೊತೆ ಅರಿಶಿನ ಪುಡಿ ಹಾಕಿದ್ದೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಳ್ಳಿ. ಯಾವತ್ತೂ ಈ ಮಸಾಲೆನ ಫುಲ್ಲು ನೈಸ್ ಮಾಡಬೇಡಿ. ನೈಸ್ ಮಾಡಿದ್ರೆ ಟೇಸ್ಟ್ ಸಿಗೋಲ್ಲ. ಅದರಿಂದ ಇರಬೇಕು. ತರಿಯಾಗಿದ್ರೆ ಟೇಸ್ಟ್ ಸಿಗುತ್ತೆ. ನಾನು ರುಬ್ಕೊಂಡಿದ್ದೀನಿ. ರುಬ್ಬಾದ್ಮೇಲೆ ನೆಕ್ಸ್ಟು ಎಣ್ಣೆ ಕಾಯಕ್ಕಿಟ್ಬಿಟ್ಟು ಕಡಲೆ ಬೀಜನ ಫ್ರೈ ಮಾಡ್ತಿದ್ದೀನಿ. ಯಾಕೆಂದರೆ ಕಡಲೆ ಬೀಜನ ಇವಾಗ ಜೊತೆಲೇ ಹಾಕಿದ್ರೆ ಮೆತ್ತಗಾಗ್ಬಿಡುತ್ತೆ ಕಡಲೆ ಬೀಜ. ಅದರಿಂದ ಹುರಿದ್ಬಿಟ್ಟು ಒಂದು ಪ್ಲೇಟ್ಗೆ ಎತ್ತಿಟ್ಬಿಡಿ. ಆಗ ಟೇಸ್ಟಿ ಬರುತ್ತೆ ಮತ್ತು ಕ್ರಿಸ್ಪಿಯಾಗಿರುತ್ತೆ. ಕಡಲೆಬೇಳೆ ಎರಡೂ ನಾನು ಅದೇ ಥರ ಮಾಡ್ತಿದ್ದೀನಿ. ನೀವು ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಇವೆರಡು ಫ್ರೈ ಮಾಡಿಬಿಟ್ಟು ಎತ್ತಿಡ್ತಿದ್ದೀನಿ. ಆಲ್ರೆಡಿ ಎಣ್ಣೆ ಕಾಯ್ದಿರುತ್ತೆ, ಅದರಿಂದ ಸಾಸಿವೆ ಹಾಕ್ತೀನಿ. ಇದೆಲ್ಲ ಎತ್ತಿಟ್ಬಿಟ್ಮೇಲೆ ಸಾಸಿವೆ ಮತ್ತು ಜೀರಿಗೆ ಹಾಕ್ತೀನಿ. ಜೀರಿಗೆ ಸ್ವಲ್ಪ ಹಾಕಿ, ಜೀರಿಗೆನ ಟೇಸ್ಟಿಯಾಗಿರುತ್ತೆ ಅನ್ನೋದಕ್ಕೋಸ್ಕರ ಹಾಕೋದಷ್ಟೇ. ಸ್ವಲ್ಪ ಹಾಕಿ ಸಾಕು, ಜಾಸ್ತಿ ಹಾಕ್ಬೇಡಿ. ರುಬ್ಬಕ್ಕೆ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಇದು ಸಿಡಿದ್ಮೇಲೆ ಈರುಳ್ಳಿ ಹಾಕಿ. ಈರುಳ್ಳಿ ಹಾಕಿದ್ಮೇಲೆ ಅದ್ರ ನಂತರ ಸ್ವಲ್ಪ ಉಪ್ಪು ಹಾಕಿ, ಇದ್ರ ಜೊತೆ ಉಪ್ಪಿನ ಪುಡಿನೋ ಇಲ್ಲ ಹರಳುಪ್ಪು ಹಾಕಿ. ಈರುಳ್ಳಿಗೆ ಯಾವತ್ತೂ ನಾವು ಒಗ್ಗರಣೆ ಮಾಡಿದಾಗ ಉಪ್ಪು ಹಾಕಿದ್ರೆ ಬೇಗ ಬೇಯುತ್ತೆ ಈರುಳ್ಳಿ. ಈರುಳ್ಳಿನ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಬೆಂದಮೇಲೆ ಈರುಳ್ಳಿ ಚೆನ್ನಾಗಿ ಬೇಯಬೇಕು. ಈರುಳ್ಳಿ ಬೆಂದಷ್ಟು ಟೇಸ್ಟ್ ಬರುತ್ತೆ. ಚೆನ್ನಾಗಿ ಫ್ರೈ ಮಾಡಿ ಈರುಳ್ಳಿನ. ಮಸಾಲೆಗೆ ಹಾಕೋಕ್ಕಿಂತ ಫಸ್ಟ್ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ಕಾಣಿಸ್ತಿದೆ ಈ ಥರ. ಅದಾದಮೇಲೆ ಈರುಳ್ಳಿ ಸ್ವಲ್ಪ ಬೆಂದಮೇಲೆ ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಿದಷ್ಟು ಚೆನ್ನಾಗಿ ಬೇಯುತ್ತೆ. ಅದಾದಮೇಲೆ ಈರುಳ್ಳಿ ಬೆಂದಿದೆಯಾ ನೋಡಿಬಿಟ್ಟು ಮಸಾಲೆ ಹಾಕಿ. ಮಸಾಲೆ ಹಾಕಿದಾಗ ಮಸಾಲೆಗೆ ನೀರು ಹಾಕಬೇಡಿ. ಅಲ್ಲಿ ರುಬ್ಬಿರೋ ಮಸಾಲೆ ಮಾತ್ರ ಹಾಕಿ. ಈ ನೀರು ಹಾಕಿದ್ರೆ ಇಟ್ಕೊಳಕ್ಕಾಗಲ್ಲ. 2-3 ದಿನದಷ್ಟರಲ್ಲಿ ಅದು ಕೆಟ್ಟೋಗ್ಬಿಡುತ್ತೆ. ಈ ಥರ ಹುಳಿ ಮಾಡಿ ಇಟ್ಕೊಂಡ್ರೆ ನಾವು ಒಂದು ವಾರ ಎಲ್ಲ ಇಟ್ಕೊಬೋದು, ಚೆನ್ನಾಗಿರುತ್ತೆ. ದಿಢೀರಂತ ನಾವು ಈ ಚಿತ್ರಾನ್ನ ಮಾಡ್ಕೋಬೇಕು ಅಂತ ಅಂದಾಗ ಈ ಥರ ಹುಳಿ ಮಾಡಿಟ್ಟಿದ್ರೆ ಅನ್ನ ಮಾಡಿಕೊಂಡ್ರೆ ಮಿಕ್ಸ್ ಮಾಡ್ಕೋಬೋದು. ನಾನು ಅಪ್ಪಾರ ಮಾಡ್ತಿದ್ದೀನಿ. ಅಂದರೆ ನಾನು ಈಗ ಒಂದು 10-15 ಜನಕ್ಕೆ ಆಗೋಷ್ಟು ಮಾಡಿದ್ದೀನಿ ಹುಳಿನ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಅದಕ್ಕೆ ಮಾವಿನಕಾಯಿ ತುರಿದಿರೋ ಮಾವಿನಕಾಯಿನ ಹಾಕ್ಕೊಳ್ತಿದ್ದೀನಿ. ಯಾವತ್ತೂ ಸಣ್ಣ ಉರಿ ಇಟ್ಕೊಂಡು ಮಾಡಬೇಕು. ಸಣ್ಣ ಉರಿ ಇಟ್ಕೊಂಡ್ರೆ ತಳ ಹಿಡಿಯಲ್ಲ. ಇದು ಮಾವಿನಕಾಯಿ ಮಿಕ್ಸ್ ಮಾಡ್ಕೋಬೇಕು. ಅಲ್ಲಿರೋ ಖಾರ ಮಾವಿನಕಾಯಿಗೆ, ಉಪ್ಪು ಮತ್ತು ಖಾರ ಹಿಡಿಬೇಕು ಮಾವಿನಕಾಯಿಗೆ. ಅದರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮಾಡ್ಕೊಂಡಷ್ಟು ಟೇಸ್ಟ್ ಬರುತ್ತೆ. ಆ ಖಾರ ಎಲ್ಲ ಮಾವಿನಕಾಯಿಗೆ ಹಿಡಿಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು, ಮಿಕ್ಸ್ ಮಾಡೆಲ್ಲ ಆದಮೇಲೆ ಸ್ವಲ್ಪ ಟೇಸ್ಟ್ ನೋಡಿ, ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ನೋಡಿ. ಇಲ್ಲ ಉಪ್ಪು ಹಾಕಿಲ್ಲ ಅಂದರೆ ಸ್ವಲ್ಪ ಉಪ್ಪಿನ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ಟೇಸ್ಟಿಯಾಗಿ ಬರುತ್ತೆ. ನಾನು ಇಷ್ಟೆಲ್ಲ ಆದಮೇಲೆ ನೋಡಿ ರೆಡಿ ಇದೆ. ಇವಾಗ ಹುಳಿ ರೆಡಿ ಇದೆ. ಇದಾದಮೇಲೆ ನಾನು ಈ ಹುಳಿ ಎಲ್ಲ ಗ್ಯಾಸ್ ಎಲ್ಲ ಆಫ್ ಮಾಡಿಬಿಟ್ಟು ಕಡಲೆ ಬೀಜ ಮತ್ತು ಇದನ್ನು ಮಿಕ್ಸ್ ಹಾಕ್ಬಿಡ್ತೀನಿ. ಇದಕ್ಕೆ ಕಡಲೆ ಬೀಜ ಮತ್ತು ಕಡಲೆಬೇಳೆನ ಉದುರಿಸ್ಬಿಡಿ. ಅದು ಇವಾಗ ಕ್ರಿಸ್ಪಿಯಾಗಿದೆ ಕಡಲೆ ಬೀಜ. ನೋಡಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನೊಂದು ಟೈಮು. ಮಿಕ್ಸ್ ಮಾಡಿಕೊಂಡ್ರೆ ಈಗ ಹುಳಿ ರೆಡಿ ಇದೆ. ಹುಳಿ ಜೊತೆ ಅನ್ನ ನೋಡಿ, ಚಿತ್ರಾನ್ನ ರೆಡಿ ಇದೆ ಈಗ. ನಾನು ಕಲಸಿ ಇಟ್ಟಿದ್ದೀನಿ ಅನ್ನನ. ಟೇಸ್ಟಿಯಾಗಿದೆ ಮತ್ತು ಸಖತ್ತಾಗಿ ಬಂದಿದೆ. ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತು ನೀವು ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದಗಳು. ಥ್ಯಾಂಕ್ ಯು.